ನಮಸ್ತೆ ರೈತ ಬಾಂಧವರೇ, ನಾನು ಕಾಜಪ್ಪ ರೈತ ಮಿತ್ರ ಮಾತಾಡೋದು. ಇಲ್ಲಿ ಅರಿಹೆಬ್ಬೆ ಒಳಗೆ ನಮ್ಮ ಫ್ರೆಂಡ್ ಆದಂಥ ಒಬ್ಬರು ಮಾತಾಡ್ತಾರೆ. ಅವ್ರ ಮುಖಾಂತರ ನಿಮ್ಗೆ ಈ ಪ್ಲಾಟದ್ದು ಏನು ಅನ್ನೋದು ಅನುಭವ ಮತ್ತು ಈ ಪ್ಲಾಟ್ ಬೆಳಿಲಿಕ್ಕೆ ಏನು ಕಾರಣ ಅನ್ನೋದು ಅವರು ಓನಾಗಿ ಕರೆಕ್ಟಾಗಿ ನಿಮಗೆಲ್ಲ ಸಜೆಷನ್ ಹೇಳ್ತಾರೆ. ಓಕೆ, ನಮಸ್ಕಾರ ರೀ. ನಿಮ್ಮ ಹೆಸರು? ಯಾವ ಊರು? ಅರಿಹೆಬ್ಬೆ. ಇಷ್ಟೆಲ್ಲ ನಿಮ್ಗೆ ಬೆಳೆ ಏನು ಚೆನ್ನಾಗಿದೆ? ಹಾಂ, ಚೆನ್ನಾಗಿ ಬರಲಿಕ್ಕೆ ಏನು ಕಾರಣ? ಸಜೆಷನ್ ಕೊಟ್ರಿ. ನಾವು ಸಜೆಷನ್ ಕೊಟ್ಟಿವಿ. ನಮ್ಮ ಸಜೆಷನ್ ಪ್ರಕಾರ ನಿಮ್ಗೆ ಬೆಳೆ ಚೆನ್ನಾಗಿದೆ. ಇನ್ನು ಇತ್ಕೊಳ್ಳಿ. ಬೆಳೆ ಚೆನ್ನಾಗಿದ್ದಿದ್ರ ಕಾಲಾಗ ನೀವು ಇದಕ್ಕೆ ಏನೇನು ಪ್ರೊಸೀಜರ್ ಮಾಡಿದ್ರಿ, ಏನೇನು ಗೊಬ್ಬರ ಕೊಟ್ರಿ, ಏನು ಔಷಧಿ? ಗೊಬ್ಬರ ಅಂದರೆ ಇದೊಂದೇ ಕೊಟ್ಟಿರೋದು, ಒಂದು ಕ್ಯಾನ್ ಕೊಟ್ಟಿದ್ದೀವಿ ಸದ್ಯಕ್ಕೆ. ಹಾಂ, ಇನ್ನೊಂದು ಕ್ಯಾನ್ ತರಿಸ್ಕೊಂಡು. ಇನ್ನೊಂದು ಕ್ಯಾನ್ ತರಿಸ್ಕೊಂಡ್ರಿ ಈಗ ಸದ್ಯಕ್ಕೆ. ಈ ಕ್ಯಾನ್ ಮುಖಾಂತರ ನಿಮಗೇನು ಡೆವಲಪ್ ಏನಾಗೈತೆ? ಸೈಜ್ ಬಂದೈತೆ. ಮತ್ತು ಇನ್ನೊಂದು ಏನಲ್ಲ ಗ್ರೋತ್ ಬೂಸ್ಟರ್ ತಂದು ಕೊಟ್ಟಿದ್ದೀವಲ್ಲ, ಹೌದಾ? ಅದು ನಿಮಗೇನೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಕೊಟ್ಟಾಗ ಏನೆಲ್ಲ ಒಮ್ಮೆ ಎಲ್ಲ ಸಡನ್ಲಿ ಕಾಯಿ ಎಲ್ಲ ಕೂತ್ಕೋತು. ಕೂತ್ಕೊಂಡು ಬಳಕೆ ಈ ಥರನಾಗೆ ನಿಮಗೆ ಇಳುವರಿ ಜಾಸ್ತಿ ಅದ ಈಗ ಸದ್ಯಕ್ಕೆ. ಈ ಏರಿಯಲ್ಲಿ ನಿಮ್ಮ ಯಾವ ಪ್ಲಾಟ್ ಈ ಥರನಾಗೆ ನಿಮ್ಮ ಥರ ಯಾವ ಅದಾವ? ಯಾವುದೂ ಇಲ್ಲ. ಕಾಯಿ ಕ್ವಾಲಿಟಿ ಐತಿ, ಸೈಜ್ ಐತಿ, ಇನ್ನೂ ಜಾಸ್ತಿ ಸೈಜ್ ಬರ್ತದೆ. ಇನ್ನು ಈ ನೆಕ್ಸ್ಟ್ ನಾವು ಹೇಳೋ ಪ್ರೊಸೀಜರ್ ಪ್ರಕಾರ ಇನ್ನೂ 1.5 ತಿಂಗಳು ಈ ಪ್ಲಾಟ್ ಹೋಗುತ್ತೆ. ಈ 1.5 ತಿಂಗಳಲ್ಲಿ ಇನ್ನೂ ಸೈಜು ಜಾಸ್ತಿ ಇದ್ರ ಡಬಲ್ ಆಗುತ್ತೆ, ಹೌದಲ್ಲ? ಹಾಂ, ಇದು ನೀವೇನು ರೈತರಿಗೆ ಇಲ್ಲಿ ಹಿರೂರು ತಾಲೂಕಲ್ಲಿ ರೈತರಿಗೆ ಏನು ಹೇಳೋಕೆ ಬಯಸ್ತೀರಿ ನೀವು? ಹಾಂ, ಗೈಡೆನ್ಸ್ ಆಯಿತು. ಈಗ ಈ ಕಂಪ್ನಿ SP ಆಗ್ರೋಟೆಕ್ ಕಂಪ್ನಿದು ಏನು ಹೇಳೋಕೆ ಬಯಸ್ತೀರಿ? ಜಾಸ್ತಿ ಜನ ಏನೆಲ್ಲ ಆರ್ಗ್ಯಾನಿಕ್ ಯೂಸ್ ಆಗಲ್ಲ ಅಂತ ಮಾತಾಡ್ತಾರೆ. ಹಾಂ ಹಾಂ, ಅಂದ್ರೆ ಇದು ಎಷ್ಟು ರಿಸಲ್ಟ್ ಐತೆ ಅನ್ನೋದು ನಿಮ್ಮ ಮನರಾಟ ಖಾತ್ರಿ ಐತಿ. ಮತ್ತು ನಿಮ್ಮ ಪ್ಲಾಟ್ ನೋಡಿದ್ರೆ ಪ್ರತಿಯೊಂದು ಗಿಡ, ಒಂದೇ ಗಿಡ ಅಲ್ಲ, ಪ್ರತಿಯೊಂದು ಗಿಡ ನೋಡಿದ್ರೆ ಇದೇ ಥರನಾಗ ಐತೆ ಎಲ್ಲ, ಹೌದಲ್ಲ? ಯಾವತ್ತು ನೋಡಿದ್ರೆ ಅದು ಎಲ್ಲ ನಿಮ್ಗೆ ಗೂಟಕ್ಕೆ ಕೂಡಕ್ಕೆ ಸೋದೆ ಆಗಲ್ಲ, ಆ ಥರನಾಗೆಲ್ಲ ಎಲ್ಲ ಪ್ಲಾಟ್ ಎಲ್ಲ ಹಿಂಗೆ ಐತೆ. ಎಷ್ಟು ನೋಡಿದ್ರೆ ಎಲ್ಲ ಪ್ಲಾಟ್ ಸರೀಸನೇ ಜಾಸ್ತಿ ಎಲ್ಲ ಕೂತ್ಕೊಂಡು ಬಿಟ್ಟೈತಿ.